ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮೈಸೂರು ಸಂಸದರು ಮಾತಾಡಿದ್ದಾರೆ. ಮೈಸೂರು ಸಂಸದರು ಏನು ಹೇಳಿದ್ದಾರೆ ಅದನ್ನು ನೋಡೋಣ ಬನ್ನಿ. ಮೈಸೂರು ಸಂಸದರು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಧರ್ಮಸ್ಥಳ ಕೇಸ್ ಹಿಂದೆ ಷಡ್ಯಂತ್ರ ಅಂತ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ. ಅದನ್ನೇ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಾರೆ. ಖುದ್ದು ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ ಈ ಮಾತನ್ನ ಅಂತ. ಧರ್ಮಸ್ಥಳದ ಹಿಂದೆ ದೊಡ್ಡ ಷಡ್ಯಂತ್ರವೇ ನಡೆದೋಗಿದೆ. ಸರ್ಕಾರ ಜನತೆಗೆ ಸ್ಪಷ್ಟನೆ ಕೊಡಬೇಕು. ಅಂತಾರಾಜ್ಯ ತನಿಖಾ ಸಂಸ್ಥೆಯಿಂದ ಇದರ ತನಿಖೆ ಆಗಬೇಕು. ಯದುವೀರ್ ಒಡೆಯರ್ ಅವರ ಆಗ್ರಹ ಇದು. ದಿನಕ್ಕೂ ಒಂದೊಂದು ಸತ್ಯ ಆಚೆ ಬರ್ತಾ ಇದೆ. ಏನು ಒಂದು ದೊಡ್ಡ ಷಡ್ಯಂತ್ರ ಇದೆ ಇದರ ಹಿಂದೆ, ಯಾವ್ಯಾವ ಶಕ್ತಿಗಳಿದೆ ಇದರ ಹಿಂದೆ ಅಂತ ಒಂದು ರೀತಿ ಒಂದು ಅರಿವು ಬರ್ತಾ ಇದೆ. ಆದರೆ ಸ್ಪಷ್ಟವಾಗಿ ಒಂದು ಅಧಿಕೃತವಾದಂತಹ ವರದಿಯ ಮೂಲಕ ರಾಜ್ಯ ಸರ್ಕಾರ ಇವತ್ತು ಎಲ್ಲ ರೀತಿಯ ಮಾಹಿತಿಯನ್ನು ಸಮಸ್ತ ನಾಡಿನ ಜನರಿಗೆ ಲಭ್ಯ ಮಾಡಿಕೊಡ್ಬೇಕಾಗಿ ನಮ್ಮ ಒಂದು ಆಗ್ರಹ. ಅದರ ಜೊತೆಗೆ ಇವತ್ತು ಅದರ ಹಿಂದೆ ಇರುವಂಥದ್ದು ಏನು ಶಕ್ತಿಗಳಿದಾವೆ ಅವ್ರ ಮೇಲೆ ಕ್ರಮವನ್ನು ತಗೊಳ್ಳೇಬೇಕಾಗಿದೆ. ಮತ್ತೆ ಪಾರದರ್ಶಕವಾಗಿ ಒಂದು ತನಿಖೆ ಆಗಬೇಕಾಗಿದೆ. ನಾವು ಈಗಾಗಲೇ ಹೇಳಿದ್ವಿ, ಈ ವ್ಯಕ್ತಿ ಒಂದು ತಮಿಳುನಾಡುದಿಂದ ಇರೋವರೆಗೆ ಮತ್ತೆ ಬೇರೆ ಬೇರೆ ಆಂಗಲ್ಗಳು ಇರೋ ಕಾರಣಕ್ಕಾಗಿ ಒಂದು ಒಳ್ಳೆ ಇಂಟರ್ ಸ್ಟೇಟ್ ಏಜೆನ್ಸಿ ಮೂಲಕ ಈ ಒಂದು ತನಿಖೆ ಆಗಬೇಕಾಗಿದೆ. ಅದಕ್ಕೆ ಇದೆಲ್ಲಾನು ಕೂಡ ನಮಗೆ ಬಹಳ ಗೊಂದಲ ಇದೆ. ನಮ್ಮಲ್ಲಿ ಏನು ಸತ್ಯ ಏನಿಲ್ಲ ಅಂತ ಇವರು ಸ್ಪಷ್ಟ ಮಾಡಬೇಕಾಗಿದೆ. ಇದಂತೂ ಸತ್ಯ ಆಗಿದೆ. ಇದಕ್ಕೆ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ, ಮತ್ತೆ ಅದರ ಜೊತೆಗೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ನಾವಲ್ಲ, ಕಾಂಗ್ರೆಸ್